ನಿಮ್ಮ ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಏನಾದರೂ ಒಂದು ಕೆಲಸ ಆಗಬೇಕು ಅಂದರೆ ಹೆಂಗನ ಪೂಸಿ ಹೊಡೆದು ತಲೆ ಸೌರಿ ಆ ಕೆಲಸ ಮಾಡಿಸ್ಕೊಳ್ಳೋದು ಯಾರು? ಲಕ್ಷ್ಮಿಯವರ ಸರ್? ಹೌದು. ಎಲ್ಲಿ ಒಂದು ಉದಾಹರಣೆ ಕೊಡಿ ನನಗೆ. ಒಂದೇನಾದ್ರು ಶಾಪಿಂಗ್ ಮಾಡ್ಬೇಕಂದ್ರೆ ಬಟ್ಟೆ ಗಿಟ್ಟೆ ತಗೋಬೇಕಂದ್ರೆ ಏನು ಹೇಳ್ತಾರೆ ನಿಮಗೆ? ಬಂದ ತಕ್ಷಣ ನೀಟಾಗಿ ಮಾತಾಡಿಸ್ತಾಳೆ. ಇಲ್ಲದೆ ನೀಟಾಗಿ ಮಾತಾಡಲ್ಲ. ಮಾಮೂಲಿ ಬಂದು ನಾವೇ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಏನಾದ್ರು ಪ್ಲಾನ್ ಇದ್ರೆ ಮುಂದಾಗೆ ಬಂದ ತಕ್ಷಣ ಎಲ್ಲ ಕಾಫಿ ಗೀಫಿ ಕೊಡೋದು ಬಂದ ತಕ್ಷಣ, ಇಲ್ಲ ಅಂದ್ರೆ ಇಲ್ಲ. ಹಾಗೆ ಆ ಥರ ಏನೇನು ಕೊಡಿಸ್ಕೊಂಡಿದ್ದೀರಾ ಇವ್ರ ಹತ್ರ, ಅಥವಾ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೀರಾ? ಎಲ್ಲಿಗಾದ್ರೂ ಟ್ರಿಪ್ ಕರ್ಕೊಂಡು ಹೋಗಿದ್ದೀನಿ, ಮಕ್ಳಿಗೆ ಶಾಪಿಂಗು. ಎಲ್ಲಿ ಟ್ರಿಪ್ಗೆ ಹೋಗ್ಬೇಕಾರೆ ಹೆಂಗೆ ಏನಂತ ಹೇಳಿ ಅವ್ರನ್ನ ಪಟಾಯಿಸಿದ್ರಿ? ಸ್ವಲ್ಪ ಅವ್ರಿಗೆ ಚೆನ್ನಾಗಿ ಮಾತಾಡ್ಸೋದು, ನೈಸ್ ಮಾಡೋದು. ಸರ್, ಇಲ್ಲದೇ ಇದ್ರೆ ಏನು ಕೆಲಸ ಆಗಬೇಕಾಗಿಲ್ಲ ಅಂದರೆ ಹೆಂಗೆ ಮಾತಾಡಿಸ್ತಾರೆ ನಿಮ್ಮನ್ನ? ನಾರ್ಮಲ್ ಅಂದರೆ ಒಂದು ಉದಾಹರಣೆ ಆದ್ಮೇಲೆ ಬಂದ್ರ ಓ ಹಂಗೆ. ಇಲ್ಲ ಅಂದ್ರೆ ಬರಕ್ ಮುಂಚೆನೆ ಬನ್ನಿ ಅಂತ ಹಂಗೆ. ಹಂಗೇನು ಇಲ್ಲ ಮೇಡಮ್, ಸುಳ್ಳು ಹೇಳ್ತಾ ಇದ್ದಾರೆ ಅವರು. ಇವಾಗ ನೋಡಿ, ಅನಿಲ್ ಅವ್ರು ಜೋರಾಗಿ ಮಾತಾಡ್ತಿರೋದ್ರಿಂದ ಅವ್ರು ಹೇಳೋದೆಲ್ಲ ನಾನು ನಂಬ್ತೀನಿ. ಇವಾಗ ನಿಮ್ಮ ಮಾತು ನಾನು ನಂಬಬೇಕು ಅಂದ್ರೆ ನೀವು ಜೋರಾಗಿ ಮಾತಾಡ್ಬೇಕು ಅವಾಗ. ಓಕೆನಾ? ಸೂಪರ್. ನಿಮ್ ಮುಂದಿನ ಪ್ರಶ್ನೆ, ಹೇಳಿದಾಳಲ್ಲ ಅಥವಾ ಹೇಳಿದಾರಲ್ಲ ಅಂತ ಕೆಲಸ ಮಾಡೋದು ಯಾರು? ಅಂದ್ರೆ ಇಷ್ಟ ಇರೋದಿಲ್ಲ ಮಾಡಕ್ಕೆ, ಬಟ್ ಮಾಡೋದು ಯಾರದು ಆ ಥರ? ಸರ್, ನಂಗೆ ಇದಿಷ್ಟ ಅಂದರೆ ಕ್ಲಾರಿಟಿ ಇದೆ ಜೀವನದಲ್ಲಿ. ಏನು ಮಾಡ್ತಾರ ಆ ಥರ ಲಕ್ಷ್ಮಿ? ನನಗೆ ತುಂಬ ಕೆಲಸ ಇರುತ್ತೆ ಮೇಡಮ್. ಸ್ನಾನ ಮಾಡಿಸಿ ಅಂದರೆ ಹೇಳಿದಾರಲ್ವಾ ಮಾಡಿಸೋಣ ಅಂದರೆ ಅವರೇ ಮಾಡಿಸ್ಬಿಡೋಣ. ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ಅದೆಲ್ಲ ಏನು ಮಕ್ಳಿಗೆ ಟೈಮ್ ಆಗುತ್ತೆ ಅಂತ ಏನು ಮಾಡಲ್ಲ. ಇವಾಗ ಸ್ನಾನ ಅಂದರೆ ಕರೆಕ್ಟಾಗಿ ಸ್ನಾನ ಮಾಡಿಸ್ತಾರ ಅಥವಾ ಬತ್ತಿ ನೀರು ಒಯ್ದ್ಬಿಟ್ಟು ಕರ್ಕೊಂಡ್ಬಂದ್ಬಿಡ್ತಾರ? ಇಲ್ಲ, ನನ್ಗಿಂತ ಕರೆಕ್ಟಾಗಿ ಇವರೇ ಸ್ನಾನ ಅದೆಲ್ಲ ಮಾಡ್ತಾರಾ? ಹಂಗಾರೆ ಬರಲ್ಲ. ಅವ್ರು ಕೆಲಸ ಮಾಡಿದ್ರೆ ಪರ್ಫೆಕ್ಟ್ ಮೇಡಮ್, ಬಟ್ ಮಾಡಲ್ಲ. ಹೌದು. ಯಾಕೆ ಅನಿಲ್ ಅವರೇ? ನಾವು ಕೆಲಸ ಮಾಡಿ ಬಂದು ಟಯರ್ಡ್ ಆಗಿರ್ತೀವಲ್ಲ ಮೇಡಮ್, ಆಮೇಲೆ ಒಂದಿನ ಮಾಡಿಕೊಟ್ರೆ ರೆಗ್ಯುಲರ್ ಅದೇ ಪ್ರಾಕ್ಟೀಸ್ ಮಾಡಿಸ್ಬಿಡ್ತಾರೆ. ಸರ್, ಇದು ಯಾರು ಸಂಸಾರ ಸರ್? ನಮ್ಮದೇ ಅಲ್ವಾ ಸರ್? ಅವಾಗ ಅವಶ್ಯಕತೆ ಇದ್ದಾಗ ಅವ್ರು ಹೇಳ್ತಾಳಲ್ಲ, ಆಗ ಮಾಡೇ ಮಾಡ್ತೀನಿ. ಅವಾಗ ಮಾಡೋದು, ಇಲ್ದಾರೆ ನೀವೇ ವಾಲಂಟಿಯರ್ ಆಗಿ ಮಾಡಿದ್ರೆ ಅದು ರೆಗ್ಯುಲರ್ ಆಗಿ ಆಗ್ಬಿಡುತ್ತೆ. ಆಗ್ಲಿ ಬಿಡಿ ಸರ್, ನಿಮ್ಮ ಹೆಂಡತಿ ನಿಮ್ಮನೆ ನಿಮ್ಮ ಮಕ್ಕಳಲ್ವಾ? ಹೌದು ಮೇಡಮ್. ಮತ್ತೆ ಅವ್ರಿಗೋಸ್ಕರ ಮಾಡಿದ್ರೆ ಇನ್ ಯಾರಿಗೋಸ್ಕರ? ಪಕ್ಕದ ಮನೆಯವ್ರಿಗೆ ಮಾಡ್ತೀರಾ ನೀವು? ಅವ್ರಿಗೋಸ್ಕರ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳ್ದಾಗ ಮಾಡೇ ಮಾಡ್ತೀನಿ. ನಾವು ಇವರಿಗೇನು ಡೈಲಿ ಹೇಳಲ್ಲ ಮೇಡಮ್. ಸಂಡೇ ಒಂದಿನ ಸಿಗ್ತಾರೆ, ಇಲ್ಲ ಸೆಕೆಂಡ್ ಶಿಫ್ಟ್ ಅಲ್ಲಿ ಯಾವತ್ತಾದ್ರೂ ಒಂದಿನ. ಬಿಡ್ಬೇಡಿ, ಇನ್ಮೇಲಿಂದ ರೆಗ್ಯುಲರ್ ಆಗಿ ಕೆಲಸ ಹೇಳಿ. ಹೇಳಿದಿರಲ್ವಾ, ಅಭ್ಯಾಸ ಆಗ್ಬೇಕು. ಅವ್ರದ್ದು ಮನೆ ಅಲ್ವಾ ಇದು, ನಿಮ್ಮೊಬ್ರದ್ದೇ ನಮ್ಮ ಮನೆ ಅಲ್ವಾ ಸರ್? ಮಾಡಬೇಕು. ಓಕೆ, ಸೂಪರ್. ಕಮ್ಮಿ ತಗೊಳ್ಳಿ. ಈಗ ಯಾವುದೋ ಒಂದು ವಸ್ತು ಎಲ್ಲಿದೆ ಅಂತ ಗೊತ್ತಿರುತ್ತೆ, ಆದರೂ ಅದು ಅಲ್ಲಿದೆ ಅಂತ ಹೇಳದೆ ಸುಮ್ಮನೆ ಆಟ ಆಡ್ಸೋದು ಯಾರು? ಯಾಕೆ ನಿಲ್ಲೋರಿ? ಇರೊಬ್ಬರು ಕೆಟ್ಟ ಬುದ್ಧಿ ಎಲ್ಲ ನಿಮಗೆ ಇದೆಯಲ್ಲ? ಸ್ವಲ್ಪ ಗೊತ್ತಾಗ್ಲಿ ಅಂತ ಮೇಡಮ್, ಹುಡುಕಿ ತಗೊಳ್ಳಿ ಅಂತ. ಕೆಲವೊಂದು ಐಟಮ್ ಅಲ್ಲಿ ಇರುತ್ತೆ ಮೇಡಮ್, ಅವ್ರಿಗೂ ಗೊತ್ತಿರುತ್ತೆ ಅದು, ಆದ್ರೂ ಕೇಳ್ತಾ ಇರ್ತಾರೆ ಎಲ್ಲಿದೆ ಅಂತ. ಯಾಕೆ ನಿಲ್ಲೋರಿ? ಅವ್ರಿಗಿರೋ ಕೆಲಸ ಸಾಲ್ದ? ಯಾವ ವಸ್ತುಗೆ ಆ ಥರ ಮಾಡ್ತಾರೆ ಇವರು? ಯಾವುದೇ ವಸ್ತು ಆಗ್ಲಿ ಮೇಡಮ್. ಎನಿ ಅಂದ್ರೆ ಅವ್ರ ಕೀಸು, ಪರ್ಸ್ ಇರುತ್ತೆ ಮೇಡಮ್, ಅಲ್ಲೇ ಇರುತ್ತೆ, ಆದ್ರೂ ಪರ್ಸ್ ಎಲ್ಲಿ ಅಂತ ಕೇಳ್ತಾ ಇರ್ತಾರೆ. ಗೊತ್ತಿಲ್ಲ ಎಷ್ಟು ಬಿಟ್ಟೆ ನಿನ್ ಮೇಲಿಂದ. ನೆಕ್ಸ್ಟ್ ಟೈಮ್ ಹಾಗೆ